ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮಸಾಲೆ ದೋಸೆಗೆ ಹಚ್ಚುವ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. 8 ರಿಂದ 10 ಬ್ಯಾಡಗಿ ಮೆಣಸನ್ನು ಬಿಸಿ ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ. ಒಂದು 5 ನಿಮಿಷ ನೆನೆಸಿಟ್ರೆ ಸಾಕು. ಬ್ಯಾಡಗಿ ಮೆಣಸಿನ ಜೊತೆಗೆ ಒಂದು 4-5 ಗುಂಟೂರು ಮೆಣಸು ಬೇಕಿದ್ರೂ ಹಾಕ್ಕೊಳ್ಬೋದು. ಗುಂಟೂರು ಮೆಣಸು ತುಂಬಾ ಖಾರ ಇರ್ತದೆ ನೋಡಿ, ಅದು ಬೇಕಿದ್ರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಕೇವಲ ಬ್ಯಾಡಗಿ ಮೆಣಸು ಹಾಕಿಯೇ ಚಟ್ನಿ ಮಾಡ್ತಾ ಇದ್ದೇನೆ. ಇದು ಒಂದು 5 ನಿಮಿಷ ಬಿಸಿ ನೀರಿನಲ್ಲಿ ನೆನೆಸಿಟ್ರೆ ಸ್ವಲ್ಪ ಮೆತ್ತಗಾಗ್ತದೆ, ಹಾಗೆ ಕಲರ್ ಕೂಡ ಚೆನ್ನಾಗಿ ಬರ್ತದೆ. ಈಗ ಮೆಣಸನ್ನು ಮಿಕ್ಸಿ ಜಾರಲ್ಲಿ ಹಾಕಿದ್ದೇನೆ. ಹಾಗೆ 2 ಚಮಚ ಆಗುವಷ್ಟು ಹುರಿಗಡಲೆ ಬೇಳೆ ಹಾಕ್ಕೊಳ್ಬೇಕು. ಹಾಗೆ ಒಂದು 6 ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ದೊಡ್ಡ ಸೈಜ್ ಇದ್ದುಂಟು. ಸಣ್ಣ ಸೈಜ್ ಬೆಳ್ಳುಳ್ಳಿ ಆದರೂ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು. ಹಾಗೆ ಅರ್ಧ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಮತ್ತು ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು. ರುಬ್ಬಿ ತಂದಿದ್ದೇನೆ ನೋಡಿ, ಎಷ್ಟು ಕೆಂಪು ಕಲರ್ ಬಂದಿದೆ ನೋಡಿ. ಮೆಣಸನ್ನು ಬಿಸಿ ನೀರಿನಲ್ಲಿ ಹಾಕೋದ್ರಿಂದ ಚಟ್ನಿಗೆ ಕಲರ್ ಚೆನ್ನಾಗಿ ಬರ್ತದೆ. ಈಗ ದೋಸೆ ಮಾಡುವ. ಕಾವಲಿಗೆ ಎಣ್ಣೆಯನ್ನು ಹಚ್ಚಿಕೊಂಡು ಮೊದಲು ದೋಸೆಯನ್ನು ಮಾಡಿಕೊಳ್ಬೇಕು. ಹಾಗೆ ಮುಚ್ಚಳ ಮುಚ್ಚಿಟ್ಟು ಸ್ವಲ್ಪ ದೋಸೆಯನ್ನು ಬೇಯಿಸಿ ಆಮೇಲೆ ಈ ಚಟ್ನಿ ಹಚ್ಚಬೇಕು. ಮತ್ತು ಚಟ್ನಿ ಹಚ್ಚಿ ಆದಮೇಲೆ 1 ನಿಮಿಷ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು. ಈ ಮಸಾಲೆ ದೋಸೆಯ ವಿಡಿಯೋವನ್ನು ಕೂಡ ನಾನು ಶೇರ್ ಮಾಡಿದ್ದೇನೆ. ಮಸಾಲೆ ದೋಸೆಯ ವಿಡಿಯೋವನ್ನು ನೋಡದವರು ಅದನ್ನು ಕೂಡ ನೋಡಿ. ಈಗ ಪಲ್ಯವನ್ನು ಹಾಕಿ ಮಸಾಲೆ ದೋಸೆಯನ್ನು ತೆಗೆದ್ರೆ ಆಯಿತು. ಮಸಾಲೆ ದೋಸೆಗೆ ಈ ಚಟ್ನಿ ಹಚ್ಚೋದ್ರಿಂದ ಮಸಾಲೆ ದೋಸೆಯ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ. ನೀವು ಒಂದು ಸಾರಿ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.